ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದೀಗ ಮೈತ್ರಿ ಪಕ್ಷಗಳಲ್ಲಿ ಬಿರುಕು ಮತ್ತಷ್ಟು ದೊಡ್ಡದಾಗಿ ಹೊರಡ್ತಾ ಇದೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗ ಒಂದು ಕಡೆ, ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗ ಇನ್ನೊಂದು ಕಡೆ. ಇಬ್ಬರು ಕೂಡ ಘಟಾನುಘಟಿ ಸ್ಪರ್ಧೆಗೆ ಬಿದ್ದುಬಿಟ್ಟಿದ್ದಾರೆ. ನಾನು ಮೇಲೋ ನೀನು ಮೇಲೋ ಅನ್ನುವಂಥ ಒಂದು ಸ್ಪರ್ಧೆಗೆ ಬಿದ್ದುಬಿಟ್ಟಿದ್ದಾರೆ. ಇಬ್ಬರು ಕೂಡ ತಮ್ಮ ತಮ್ಮ ಪಕ್ಷಗಳನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ, ಪಕ್ಷವನ್ನು ಒಂದು ಸದೃಢಗೊಳಿಸ್ಕೊಳ್ಳಿಕ್ಕೆ ಮುಂದುವರಿತಿರ್ತಕ್ಕಂಥದ್ದು. ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಸಮುದಾಯದ ಬೆಂಬಲ, ಜಾತಿ ಬೆಂಬಲ ಎಲ್ಲವನ್ನು ಕೂಡ ಪಡೆದುಕೊಳ್ಳಿಕ್ಕೂ ಕೂಡ ಮುಂದುವರಿತಾ ಇರತಕ್ಕಂಥದ್ದು. ಹಾಗಾದರೆ ಯಾರು ಈ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಯಾರು ಈ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವಾ? ಇಬ್ಬರು ಕೂಡ ಎರಡು ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಅದರಲ್ಲೂ ಕೂಡ ಮೈತ್ರಿಯಲ್ಲೇ ಇರತಕ್ಕಂಥವ್ರು. ಅವರ ವಿಚಾರವನ್ನು ನಾನು ಹೇಳೋದಕ್ಕೆ ಹೊರಟಿದ್ದೀನಿ ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ. ನಾನು ಹಬೀಬ್ ದಂಡಿ. ಒಬ್ಬ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ, ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮಗ ವಿಜಯೇಂದ್ರ, BY ವಿಜಯೇಂದ್ರ, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ಪರಸ್ಪರ ಯುದ್ಧಕ್ಕೆ ನಿಂತುಬಿಟ್ಟಿದ್ದಾರೆ. ಹೇಗೆ ಅಂತಂದರೆ, ತಮ್ಮ ಪಕ್ಷವನ್ನು ಸದೃಢಗೊಳಿಸುವಲ್ಲಿ, ಪಕ್ಷವನ್ನು ಕಟ್ಟುವಲ್ಲಿ ಇಬ್ಬರು ಕೂಡ ಒಂದು ರೀತಿಯ ಸ್ಪರ್ಧೆಗೆ ಬಿದ್ದು ಬಿಟ್ಟಿದ್ದಾರೆ. ಯಾವಾಗ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ಸ್ಗಳು ನಡೀತಾ ಇವೆಯೋ ಅಲ್ಲಿಗೆ ಈ ಮೈತ್ರಿ ಅನ್ನುವಂಥದ್ದು ಬೇರೆ ಬೇರೆ ರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ನಿನ್ನೆಯಷ್ಟೇ ಬಿಜೆಪಿಯ ಹಲವು ನಾಯಕರು DK ಶಿವಕುಮಾರ್ ಅವರಿಗೆ ಭೇಟಿಯಾಗಿದ್ರು. ಜೊತೆಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ DK ಶಿವಕುಮಾರ್ ಭೇಟಿ ಇದೆಯಲ್ಲ, ಅದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಏಕ್ದಮ್ ಅಲರ್ಟ್ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಸೆಡ್ ಹೊಡೆದು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ, ಬಿಜೆಪಿ ಪಕ್ಷಕ್ಕೂ ಸೆಡ್ ಹೊಡೆದು ತಮ್ಮ ಮಗನನ್ನ ಈಗ ಫೀಲ್ಡ್ಗೆ ಇಳಿಸಿದ್ದಾರೆ. ಅದು ಯಾವ ರೀತಿ ಅಂದರೆ, ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಒಂದು ಸುತ್ತಿನ ರಾಜ್ಯ ಟೂರನ್ನು ಮಾಡಿದ್ದಾರೆ. ರಾಜ್ಯವನ್ನು ಸುತ್ತಿ ಪಕ್ಷವನ್ನು ಬಲಗೊಳಿಸುವಂಥ ಕೆಲಸ ಮಾಡಿದ್ದಾರೆ. ಈಗ ಮತ್ತೆ ಅವರು ಎರಡನೇ ರಾಜ್ಯ ಟೂರ್ಗೆ ಹೊರಟು ಬಿಟ್ಟಿದ್ದಾರೆ. ಸುಮಾರು 50 ಕ್ಷೇತ್ರಗಳನ್ನು ತಮ್ಮ ದೃಷ್ಟಿಯಲ್ಲಿಟ್ಕೊಂಡು, 50 ಕ್ಷೇತ್ರಗಳಲ್ಲಿ ಬಿಜೆಪಿ ಬಲ ಹೆಚ್ಚಾಗದಂತೆ, ಕಾಂಗ್ರೆಸ್ನ ಬಲ ಹೆಚ್ಚಾಗದಂತೆ JDS ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಟೂರನ್ನು ಹೊರಟು ಬಿಟ್ಟಿದ್ದಾರೆ. ಇದೇ ಫೆಬ್ರವರಿ 18ರಿಂದ 50 MLA ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ, MLA ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಟೂರ್ ಮಾಡಲಿದ್ದಾರೆ. ಮೊದಲನೇದಾಗಿ ಪಿರಿಯಾಪಟ್ಟಣದಿಂದ ಶುರು ಮಾಡಿ ಹುಣಸೂರು, ಟಿ ನರಸೀಪುರ ಮತ್ತು ತುಮಕೂರು ಗ್ರಾಮಾಂತರ ಹೀಗೆ ಸೇರಿದಂತೆ ಓಲ್ಡ್ ಮೈಸೂರು ಭಾಗದಲ್ಲಿ ಅವರು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ, ಕಟ್ಟಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಇದರ ಅರ್ಥ ಈಗಾಗಲೇ ನೋಡಿ, ಒಂದು ಕಡೆ BY ವಿಜಯೇಂದ್ರ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಸ್ಟ್ರಾಂಗ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಟೂರನ್ನು ಮಾಡ್ತಾ, ಅಲ್ಲಿ ಲಿಂಗಾಯತ MLA ಕ್ಯಾಂಡಿಡೇಟ್ಗಳನ್ನು ಗಟ್ಟಿಗೊಳಿಸ್ತಾ, ಪಕ್ಷವನ್ನು ಗಟ್ಟಿಗೊಳಿಸ್ತಾ, ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನು ಭೇಟಿ ಮಾಡ್ತಾ ಅಲ್ಲಿ ಬಿಜೆಪಿಯನ್ನು ಗಟ್ಟಿಗೊಳಿಸುವಲ್ಲಿ ಅವರು ನಿರತರಾಗಿಬಿಟ್ಟಿದ್ದಾರೆ. ಯಾಕಂದರೆ ಅಪ್ಪ ಮಕ್ಕಳು BY ವಿಜಯೇಂದ್ರ ಮತ್ತು ಅವರ ತಂದೆ BS ಯಡಿಯೂರಪ್ಪ ಸ್ವಂತ ಬಲದ ಮಾತನ್ನು ತಿಂಗಳುಗಳ ಹಿಂದೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಆ ಸ್ವಂತ ಬಲವನ್ನು ಪ್ರೂವ್ ಮಾಡಬೇಕಲ್ವಾ, ಹಾಗಾಗಿ ಹೊರಟು ಬಿಟ್ಟಿದ್ದಾರೆ. ಇತ್ತ ಕಡೆ ನಾನೇನು ಕಡಿಮೆ ಇಲ್ಲ ಅಂತಂದೇಳಿ ಉತ್ತರ ಕರ್ನಾಟಕಕ್ಕೆ ವಿಜಯೇಂದ್ರ ಅಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ರೆ, ದಕ್ಷಿಣ ಕರ್ನಾಟಕ ಅಥವಾ ಓಲ್ಡ್ ಮೈಸೂರು ಭಾಗದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಅವರು ಸುಮಾರು 50 ಕ್ಷೇತ್ರಗಳಲ್ಲಿ ಈ ಎರಡನೇ ಪ್ರವಾಸ ಮಾಡಿ ಪಕ್ಷವನ್ನು ಗಟ್ಟಿಗೊಳಿಸಲಿದ್ದಾರೆ. ಯಾಕೆ ಹೀಗೆ ಇದ್ಕಿದ್ದ ಹಾಗೆ ಶುರು ಆಗೋಯಿತು ಬಿಜೆಪಿ ಮತ್ತು JDS ನಡುವಿನ ಕದನ ಅನ್ನುವಂಥದ್ದು. ಜೊತೆಗೆ ಈಗ ಒಂದು ಕಾಲದಲ್ಲಿ ಯಡಿಯೂರಪ್ಪ, BS ಯಡಿಯೂರಪ್ಪ 2008ರಿಂದಲೂ ಕೂಡ BS ಯಡಿಯೂರಪ್ಪ ಮತ್ತು HD ಕುಮಾರಸ್ವಾಮಿ ನಡುವೆ ನಡೆದು ಬಂದ ಈ ಹಗ್ಗ ಜಗ್ಗಾಟ, ಕುರ್ಚಿ ಕಿತ್ತಾಟ, ಈಗ ಆ ಸ್ಪರ್ಧೆ ನಿಖಿಲ್ ಕುಮಾರಸ್ವಾಮಿ ಮತ್ತು BY ವಿಜಯೇಂದ್ರ ಮುಖಾಮುಖಿಯಾಗುವ ಮಟ್ಟಕ್ಕೆ ಬಂದಿದೆ. 2007ರಲ್ಲಿ ಏನು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ನಡೆಯಿತು HD ಕುಮಾರಸ್ವಾಮಿ ಮತ್ತು BS ಯಡಿಯೂರಪ್ಪನವರ ನಡುವೆ, ಅದರ ನಂತರ ಇದು ಮುಂದುವರೆದೇ ಇದೆ. ನೋಡಿ, ಇದೆಲ್ಲದಕ್ಕಿಂತನೂ ಈ ಒಂದು ಯಾಕೆ JDS ಪಕ್ಷ ಇಷ್ಟೊಂದು ಸದೃಢವಾಗಲಿಕ್ಕೆ ಶುರುವಾಗೋಯಿತು ಅನ್ನೋದಕ್ಕೆ ಬಹಳ ಮುಖ್ಯ ಕಾರಣ, ಯಾವಾಗ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ DK ಶಿವಕುಮಾರ್ ಅವರನ್ನ ಭೇಟಿಯಾಗ್ಬಿಟ್ರು, ಅಲ್ಲಿಗೆ HD ಕುಮಾರಸ್ವಾಮಿ ಅವರಿಗೆ ಒಂದು ಮೆಸೇಜ್ ಹೋಗ್ಬಿಡ್ತು, ಇನ್ನು ಮುಗೀತು, ಇವರು ಕಾಂಗ್ರೆಸ್ ಪಕ್ಷದ ಸಖ್ಯವನ್ನು ಮಾಡ್ತಾರೆ ಅಥವಾ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಪ್ರಮುಖವಾಗಿ ತನ್ನ ಒಕ್ಕಲಿಗ ಸಮುದಾಯದ ಪ್ರಮುಖ ರಾಜಕೀಯ ವಿರೋಧಿ, ಎದುರಾಳಿ, ವೈರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸಖ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ದಾರಿಯನ್ನು ನಾನು ನೋಡ್ಕೋಬೇಕು ಅನ್ನುವಂಥ ಒಂದು ಮಟ್ಟಕ್ಕೆ HD
ಕುಮಾರಸ್ವಾಮಿ ಬಂದುಬಿಟ್ಟಿದ್ದಾರೆ. ಹಾಗಾಗಿ ತಮ್ಮ ಮೂಲಕ ತಮ್ಮ ಮಗನನ್ನ ಫೀಲ್ಡ್ಗೆ ಇಳಿಸಿ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಬಿಜೆಪಿ ಮತ್ತು JDS ಮೈತ್ರಿ ಇದೆಯಲ್ಲ, ಆ ಮೈತ್ರಿಗೆ ದೊಡ್ಡ ಹೊಡೆತ ಬೀಳಲಿದೆ. ಒಬ್ಬರು ಬಿಜೆಪಿಯ ರಾಜ್ಯಾಧ್ಯಕ್ಷರು BY ವಿಜೇಂದ್ರ, ಇನ್ನೊಬ್ಬರು JDS ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಯಾರು ನಿಖಿಲ್ ಕುಮಾರಸ್ವಾಮಿ. ಇಬ್ಬರು ಕೂಡ ಸಮಾನ ಸ್ಪರ್ಧಿಗಳೇ. ಯಾವ ರೀತಿ ಅಂತಂದ್ರೆ ನೋಡಿ, ಒಂದು ರೀತಿ ಕುಮಾರಸ್ವಾಮಿನೂ 2-3 ಬಾರಿ ನಿಖಿಲ್ ಕುಮಾರಸ್ವಾಮಿನೂ ಎರಡು ಮೂರು ಬಾರಿ JDS ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಹತ್ತರಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ. ಅವ್ರನ್ನ ನೇಮಕ ಮಾಡೋದಾಗಿದ್ರೆ ಮೊನ್ನೆ ಜನವರಿ 24ರಲ್ಲಿ ನಡೀತಲ್ಲ ಹಾಸನದಲ್ಲಿ ಒಂದು ದೊಡ್ಡ JDS ಸಮಾವೇಶ, ಅಲ್ಲೇ ಘೋಷಣೆ ಮಾಡಿಬಿಡ್ತಿದ್ರು. ಆದರೂ ಕಾದು ನೋಡುವ ತಾಳ್ಮೆಯಿಂದ ಕಾದು ನೋಡುವ ತಂತ್ರಕ್ಕೆ JDS ಮುಂದೆ ಬಂದಿದೆ. ಹಾಗಾಗಿ ಈಗ ಇವರಿಬ್ಬರ ಅಂದ್ರೆ ಬಿಜೆಪಿ ವಿಜೇಂದ್ರ ಕಟ್ತಾ ಇರತಕ್ಕಂಥದ್ದು ಪಕ್ಷ ಸಂಘಟನೆ, JDS ಕಟ್ತಾ ಇರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಒಂದು ರೀತಿಯ ಬಲಾಬಲದ ಎದುರುಬದುರುಗೊಳ್ತಾ ಇರತಕ್ಕಂಥ ಮತದಾನಗಳಿಗಾಗಿಯೇ ಮಾರ್ಪಟ್ಟಿದ್ದಾರೆ. ಅಲ್ಲದೆ ನೋಡಿ, ಈಗ ಅದು ಮೈತ್ರಿ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ. ಒಂದು ವೇಳೆ ಇಬ್ಬರು ಜೊತೆಯಾಗಿ ಹೋದ್ರೆ ಜೋಡೆತ್ತುಗಳು, ಇಲ್ಲ ಅಂದ್ರೆ ಪರಸ್ಪರ ಕಾದಾಟಕ್ಕಿಳಿಯುವ ಮದ ಗಜಗಳು ಅನ್ನೋ ತರದ್ದೇ ಆಗುತ್ತೆ. BY ವಿಜೇಂದ್ರಗೆ ಹೇಗೆ ಲಿಂಗಾಯತ ಸಮುದಾಯದ ಮತ್ತು ಉತ್ತರ ಕರ್ನಾಟಕದ ಲಿಂಗಾಯತ ಮತದಾರರ ಮತ್ತು ಲಿಂಗಾಯತ ಮಠಗಳ ಬೆಂಬಲ ಇದೆಯೋ, ಅದೇ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಓಲ್ಡ್ ಮೈಸೂರು ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ, HD ದೇವೇಗೌಡರು ಅಥವಾ HD ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗ ಮತದಾರರ ಬೆಂಬಲ, ಒಕ್ಕಲಿಗ ಸಮುದಾಯದ ಬೆಂಬಲ ಮತ್ತು ಒಕ್ಕಲಿಗ ಮಠಗಳ ಬೆಂಬಲವೂ ಕೂಡ ಇರ್ತಕ್ಕಂಥದ್ದು. ಇವರಿಬ್ಬರೂ ಇಡೀ ಕರ್ನಾಟಕ ರಾಜಕಾರಣದ ಇತಿಹಾಸವನ್ನ ಹೆಚ್ಚು ಆಳಿದವರು ಅನ್ನುವಂಥದ್ದು ನಾವು ನೆನಪಲ್ಲಿಟ್ಕೋಬೇಕು. ಒಕ್ಕಲಿಗರು ಮತ್ತು ಲಿಂಗಾಯತರು, ಇದನ್ನ ನಾವು ನೆನಪಲ್ಲಿಟ್ಕೋಬೇಕು. ಹಾಗಾಗಿ ಇವತ್ತು ಈ ಒಂದು ಏನು ಹೋರಾಟ ಇದೆ ಅಥವಾ ಪಕ್ಷ ಕಟ್ಟುವಂಥದ್ದಿದೆ, ದೊಡ್ಡ ಮಟ್ಟದ ಪರಿಣಾಮಗಳನ್ನ ಮುಂದಿನ ದಿನಗಳಲ್ಲಿ ಎದುರಿಸಲಿದೆ. ಕೇವಲ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಷ್ಟೇ ಅಲ್ಲ, ಈಗಾಗಲೇ ಅವರು ಹೆಚ್ಚು ಕಡಿಮೆ JDS ರಾಜ್ಯಾಧ್ಯಕ್ಷರ ತರಾನೇ ಅವರು ಈಗಾಗಲೇ ಬಿಹೇವ್ ಮಾಡಿಬಿಟ್ಟಿದ್ದಾರೆ ನೋಡಿ. ಯಾಕಂದ್ರೆ ಈಗ ಕೆಲವೇ ದಿನಗಳ ಹಿಂದೆ KR ಪೇಟೆಯಲ್ಲಿ ಒಂದು JDS ಸಮಾವೇಶ ನಡೀತಲ್ಲ, ಅಲ್ಲಿರ್ತಕ್ಕಂಥ ಹಾಲಿ ಶಾಸಕರಿಗೆ ಸ್ವತಃ ಇದ್ದೇ ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ಅನ್ನ ಈ ಬಾರಿ 2028ರ ಟಿಕೆಟ್ ಅನ್ನು ಕೂಡ ಘೋಷಿಸೇ ಬಿಟ್ರು. ಅವ್ರು ಹೇಳ್ಬಿಟ್ರು, HD ಮಂಜು ಅವರು ಸ್ಥಳೀಯ ಶಾಸಕ, ಅವರು ಇನ್ನೊಮ್ಮೆ ಶಾಸಕ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಆಸೆ ಅನ್ನುವಂಥ ಮಾತನ್ನ ಹೇಳ್ಬಿಟ್ರು. ಅದರ ಅರ್ಥ ಈ ಬಾರಿ ಟಿಕೆಟ್ ನಿಮ್ಗೆ ಕಣ್ರಿ ಅನ್ನುವಂಥದ್ದು. ಹಾಗಾಗಿ BY ವಿಜೇಂದ್ರನು ರಾಜ್ಯಾಧ್ಯಕ್ಷ, ಹೆಚ್ಚು ಕಡಿಮೆ ನಿಖಿಲ್ ಕುಮಾರಸ್ವಾಮಿಯು ಕೂಡ ಶ್ಯಾಡೋ ರಾಜ್ಯಾಧ್ಯಕ್ಷ. ಕುಮಾರಸ್ವಾಮಿ ಅವರೇ ಏನಾದರೂ ರಾಜ್ಯಾಧ್ಯಕ್ಷರು ಅಂತ ಅಧಿಕೃತವಾಗಿದ್ದರೂ ಕೂಡ ನಿಖಿಲ್ ಕುಮಾರಸ್ವಾಮಿ JDS ಪಕ್ಷದ ಶ್ಯಾಡೋ ರಾಜ್ಯಾಧ್ಯಕ್ಷರೇ. ಹಾಗಾಗಿ ಇವರಿಬ್ಬರ ಒಂದು ರೀತಿ ಜಗಳ ಶುರುವಾದರೆ ಅಥವಾ ತಮ್ಮ ಬಲ ಪ್ರದರ್ಶನ ಶುರುವಾದರೆ ಆಗುವಂಥದ್ದೇನು ಅಂದರೆ, ಒಂದು ಮೈತ್ರಿ ಮುಂದುವರೆದರೆ ಜೋಡೆತ್ತು ಅನ್ನುವಂಥದ್ದು ಮಾತು ಹೇಳಿದೆ, ಇಲ್ಲ ಅಂದರೆ ಅವರು ಮತಗಜಗಳಾಗಿ ಕಾದಾಟ ಮಾಡ್ತಾರೆ. ಆಮೇಲೆ ಸ್ವಂತ ಬಲಕ್ಕೆ ಇಬ್ಬರು ಪೈಪೋಟಿ ನಡೆಸುವಂಥ ತುಂಬ ಈಗ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು GBA ಚುನಾವಣೆ ಮೇಲೆ ಈ ಮೈತ್ರಿ ಬಹಳಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಈ ಇಬ್ಬರ ಮೈತ್ರಿಯ ಗೊಂದಲ ಜೊತೆಗೆ 2028ಕ್ಕೆ CM ಸೀಟ್ ಫೈಟಿಂಗ್ ಆಗಿ HDK ಅವರನ್ನು ತಯಾರುಗೊಳಿಸಲಿಕ್ಕೆ ಮತ್ತು HD ಕುಮಾರಸ್ವಾಮಿ ಮತ್ತು BY ವಿಜೇಂದ್ರ ನಡುವೆ ಈ ಒಂದು ಫೈಟ್ ಏನಿದೆ, ಮೈತ್ರಿಯ ಗೊಂದಲ, ಅದು ಮುಂದಿನ ದಿನಗಳಲ್ಲಿ ಫೈಟಿಂಗ್ ಆಗಿ ಮುಂದುವರಿಯಲಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ DK ಶಿವಕುಮಾರ್ BJPಗೆ ಹತ್ತಿರವಾಗ್ತಿದ್ದಾರೆ ಅನ್ನುವಂಥದ್ದನ್ನ HD ಕುಮಾರಸ್ವಾಮಿ ಆಗಲಿ JDS ಆಗಲಿ ತಡ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದು ಬೇಕಿದ್ರೆ BJP ಸಖ್ಯವನ್ನು ಕಳೆದುಕೊಂಡು ಸ್ವಂತ ಬಲವನ್ನು ಪ್ರದರ್ಶನ ಮಾಡುತ್ತೆ ಹೊರತು, ಮಾಡುವಂಥ ಅನಿವಾರ್ಯತೆ ಮತ್ತು ನಿರ್ಧಾರಕ್ಕೆ ಬಂದಿದೆಯೇ ಹೊರತು BJP ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಮೂಲಕ ಸಾಬೀತಾಗ್ತದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ನಿಖಿಲ್ ಕುಮಾರಸ್ವಾಮಿ ಈ ಒಂದು ರಾಜ್ಯ ಪ್ರವಾಸದ 2ನೇ ಸುತ್ತಿನ ರಾಜ್ಯ ಪ್ರವಾಸದ ಮೂಲಕ BJPಗೆ ಟಕ್ಕರ್ ಕೊಡ್ತಿದ್ದಾರೆ ಅನ್ನುವಂಥ ಒಳಮರ್ಮಗಳನ್ನು, ಒಳಸುಳಿಗಳನ್ನು ನಿಮಗೆ ಹೇಳಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.